ಸೌರಭ್, ವಿಕಾಸ್ ಮತ್ತು ಅನಿಲ್ ಚಿಕ್ಕವರಿಂದಲೂ ತುಂಬ ಕ್ಲೋಸ್ ಫ್ರೆಂಡ್ಸ್. ಮೂರೂ ಜನಕ್ಕೂ ಊರೂರು ಸುತ್ತೋದು, ಚಾರಣ ಅಂದರೆ ಟ್ರೆಕ್ಕಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಇದರಲ್ಲಿ ಸೌರಭ್ಗೆ ಪುಸ್ತಕದ ಮೇಲೆ ತುಂಬ ಹುಚ್ಚು. ಪುರುಸೊತ್ತು ಇದ್ದಾಗೆಲ್ಲ ಅದರಲ್ಲೇ ಮುಳುಗಿರುತ್ತಿದ್ದ. ಹಾಗೆ ಅವನು ಸುಮಾರು ಎಲ್ಲ ವಿಷಯಗಳನ್ನು ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದ. ಬಟ್ ವಿಕಾಸ್ಗೆ ಭಂಡ ಧೈರ್ಯ. ತನಗೇನೂ ಆಗಲ್ಲ, ತಾನೇನು ಬೇಕಾದರೂ ಮಾಡಬಹುದು ಅನ್ನೋ ಓವರ್ ಕಾನ್ಫಿಡೆನ್ಸ್. ಈ ಓವರ್ ಕಾನ್ಫಿಡೆನ್ಸೇ ಅವನಿಗೆ ತುಂಬ ಸಲ ತೊಂದರೆ ಕೊಟ್ಟಿತ್ತು ಮತ್ತು ಆತ ಕೂದಲೆಳೆ ಅಂತರದಲ್ಲಿ ಸುಮಾರು ಸಲ ಪಾರಾಗಿದ್ದ. ಅನಿಲ್ ತುಂಬ ಸಾಧು ವ್ಯಕ್ತಿತ್ವದ ಹುಡುಗ. ಒಂದು ರೀತಿಯ ನ್ಯೂಟ್ರಲ್ ಪರ್ಸನಾಲಿಟಿ. ಯಾರ ತಂಟೆಗೂ ಹೋಗದೆ ತನ್ನ ಪಾಡಿಗೆ ತಾನು ಅಂತ ಇರ್ತಿದ್ದ. ಹೀಗೆ ಒಂದು ಬಾರಿ ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ ಟ್ರೆಕ್ ಹೋಗೋದು ಅಂತ ಯೋಚನೆ ಮಾಡಿದರು. ಅರಣ್ಯ ಇಲಾಖೆಯ ಅನುಮತಿಯನ್ನು ತಗೊಂಡ್ರು. ನಂತರ ಟ್ರೆಕ್ಕನ್ನು ಶುರು ಮಾಡಿದರು ಬೆಳಿಗ್ಗೆ 8 ಗಂಟೆಗೆ. ಸಾಧಾರಣವಾಗಿ ಓಡಾಡೋ ಜಾಗದಲ್ಲಿ ಗುರುತು ಮಾಡಿರ್ತಾರೆ. ಇವರು ಕೂಡ ಅದೇ ಜಾಗದಲ್ಲಿ ನಡೆದುಕೊಂಡು ಹೋದರು. ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಏನೋ ಭಯಂಕರವಾದ ಶಬ್ದ. ವಿಕಾಸ್ ಅವರಿಬ್ಬರನ್ನ ತಡೆದು ಬರ್ರೋ ನೋಡ್ಕೊಂಡು ಬರೋಣ ಅಂತಾನೆ. ಆಗ ಅವರಿಬ್ಬರು ಬೇಡ ಅಂತಾರೆ. ಯಾವುದೋ ಗೊತ್ತಿಲ್ಲದೆ ಇರೋ ಜಾಗ, ನಮಗೇನಾದರೂ ಆದರೆ ಇಲ್ಲಿ ಯಾರೂ ಬರಲ್ಲ ಅಂತಾರೆ. ಆಗ ವಿಕಾಸ್, ನೀವಿಬ್ಬರು ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೋಗ್ತಾನೆ. ಆಗ ಅವರಿಬ್ಬರು ವಿಧಿ ಇಲ್ಲದೆ ಅವನೊಟ್ಟಿಗೆ ಬರ್ತಾರೆ. ಸ್ವಲ್ಪ ದೂರ ನಡೆದ್ರು. ನಂತರ ಅಲ್ಲಿ ಸ್ವಲ್ಪ ಬಯಲು ಜಾಗ ಸಿಗುತ್ತೆ. ಅಲ್ಲಿ ಯಾರೋ ವಾಮಾಚಾರ ಮಾಡಿದ್ರು. ಸೌರಭ್ಗೆ ಅಂದಾಜಾಯಿತು, ಈ ರೀತಿ ಕಾಡಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಯಾವುದೋ ಒಂದು ಸಿದ್ಧಿಗಾಗಿ ವಾಮಾಚಾರ ಮಾಡಿದ್ದಾರೆ ಅಂತ ಗೊತ್ತಾಯಿತು. ವಾಮಾಚಾರದಲ್ಲಿ ಉಪಯೋಗಿಸೋಂಥ ವಸ್ತುಗಳು ತುಂಬ ಅನ್ಯಾಚುರಲ್ ಆಗಿರ್ತವೆ. ಉದಾಹರಣೆಗೆ ಮೂಳೆ, ತಲೆಬುರುಡೆ, ರಕ್ತ, ಕೆಲವು ಆಯುಧಗಳು, ನಿಂಬೆಹಣ್ಣು, ಮೊಟ್ಟೆ ಹೀಗೆ ಮುಂತಾದವುಗಳನ್ನು ಉಪಯೋಗಿಸ್ತಾರೆ. ಈ ವಿಕಾಸ್ ನೋಡ್ತಿದ್ದಂಗೆ ಆ ತಲೆಬುರುಡೆನ ಅವನ ಟ್ರೆಕ್ಕಿಂಗ್ ಬೂಟ್ಗಳಿಂದ ಒಡೆದು ಪುಡಿ ಮಾಡ್ತಾನೆ. ಮಂಡಲಗಳನ್ನು ಅಳಿಸಿ ಹಾಕ್ತಾನೆ. ಕತ್ತಿ ತುಂಬ ಚೆನ್ನಾಗಿದೆ ಅಂತ ಅಲ್ಲಿಟ್ಟಿದ್ದಂಥ ಒಂದು ಕತ್ತಿನ ಬ್ಯಾಗಿಗೆ ಹಾಕ್ಕೊಳ್ತಾನೆ. ಸೌರಭ್ಗೆ ತುಂಬ ಭಯ ಆಯಿತು. ಈ ವಾಮಾಚಾರದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಅಂತ ಎಲ್ಲೋ ಓದಿದ್ದ. ನಂತರ ಹೇಳ್ತಾನೆ, ನನಗೆ ಇಲ್ಲಿ ಯಾಕೋ ತುಂಬ ಭಯ ಆಗ್ತಾ ಇದೆ, ಎಲ್ಲರೂ ಹೋಗೋಣ ಬನ್ನಿ ಅಂತ ಕರೀತಾನೆ. ದಾರಿ ತಪ್ಪಬಾರದು ಅಂತ ಸ್ವಲ್ಪ ದೂರದಲ್ಲೇ ಅವರು ಮೊದಲೇ ಬಿಳಿ ಬಣ್ಣದ ಕಲ್ಲುಗಳನ್ನು ಹಾಕ್ತಾ ಬಂದಿದ್ರು. ಅದೇ ದಾರಿನ ಹಿಡಿದುಕೊಂಡು ಟ್ರೆಕ್ನ ದಾರಿ ಸೇರಿಕೊಂಡ್ರು. ಎಲ್ಲರಿಗೂ ಸುಸ್ತಾಗಿ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡ್ರು. ಆಗ ಸೌರಭ್ ಹೇಳ್ತಾನೆ, ನಾವಲ್ಲಿ ನೋಡಿದ್ದು ಮಾರ್ಕಂಡಿ ಪೂಜೆ, ಅದನ್ನು ಒಲಿಸಿಕೊಳ್ಳಲಿಕ್ಕೆ ಮಾಡಿದ್ದು. ನನಗೆ ಆ ದೇವಕಣಿಗಲೇ ಹಿಡಿದ ಸೊಪ್ಪನ್ನು ನೋಡಿ ಗೊತ್ತಾಯಿತು. ಬೇರೆಲ್ಲೋ ಈ ಸೊಪ್ಪನ್ನು ಉಪಯೋಗಿಸೋದಿಲ್ಲ. ನಮಗೆ ಇನ್ನೇನು ಕಾದಿದೆಯೋ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಹೊತ್ತು ವಿಶ್ರಾಂತಿನ ತಗೊಂಡು ಟ್ರೆಕ್ ಕಂಟಿನ್ಯೂ ಮಾಡ್ತಾರೆ. ಪೀಕ್ ಮುಟ್ಟಿ ಫೋಟೋಸ್, ವಿಡಿಯೋಸ್ ಇತ್ಯಾದಿಗಳನ್ನೆಲ್ಲ ಶೂಟ್ ಮಾಡ್ತಾರೆ. ಎಲ್ಲರೂ ಕೆಳಗೆ ಇಳಿಯೋದನ್ನು ಪ್ರಾರಂಭ ಮಾಡ್ತಾರೆ. ಮಧ್ಯ ದಾರಿಯಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋತಾರೆ. ನಂತರ ಮತ್ತೆ ಶುರು ಮಾಡ್ತಾರೆ. ಆಗ ಇದ್ದಕ್ಕಿದ್ದಂತೆ ವಿಕಾಸ್ ದಾರಿ ಮಧ್ಯೆ ನಿಂತು ಬಿಡ್ತಾನೆ. ತಲೆಯನ್ನು ವಿಚಿತ್ರವಾಗಿ ತಿರುಗಿಸೋಕೆ ಶುರು ಮಾಡ್ತಾನೆ. ಯಾರು ಮಾತಾಡ್ಸಿದ್ರು ಮಾತಾಡಲ್ಲ. ನಂತರ ನಿಧಾನಕ್ಕೆ ಬ್ಯಾಗಿಂದ ಆ ಕತ್ತಿಯನ್ನು ಕೈಗೆ ತಗೋತಾನೆ. ಬ್ಯಾಗನ್ನು ನೆಲದ ಮೇಲಿಟ್ಟು ಸೌರಭ್ಗೆ ಹಿರಿಯೋಕ್ಕೆ ಓಡಿ ಹೋಗ್ತಾನೆ. ಅನಿಲ್ ಅವನನ್ನು ತಡೆಯೋಕೆ ಹೋಗ್ತಾನೆ. ಆದರೆ ಸೌರಭ್ ಅವನನ್ನು ದಬ್ತಾನೆ. ಅನಿಲ್ ಮರಕ್ಕೆ ಡಿಕ್ಕಿ ಹೊಡೆದು ಕೆಳಗೆ ಬೀಳ್ತಾನೆ. ನಂತರ ವಿಕಾಸ್ ಸೌರಭ್ನನ್ನು ಚುಚ್ಚಿ ಕೊಲ್ತಾನೆ. ಅದೆಷ್ಟು ಭಯಂಕರವಾಗಿ ಕೊಲ್ತಾನೆ ಅಂತಂದರೆ ಅದನ್ನು ನೋಡಿದವರು ಮೂರ್ಛೆ ಹೋಗ್ತಿದ್ರು. ನಂತರ ಅದೇ ಕತ್ತಿನ ತಗೊಂಡು ವಿಕಾಸ್ ತನ್ನ ಕತ್ತನ್ನೇ ತಾನು ಕೊಯ್ದುಕೊಳ್ತಾನೆ. ಇದೆಲ್ಲ ಅನಿಲ್ ನೋಡ್ತಿದ್ದಂತೆ ನಡೆದು ಹೋಗುತ್ತೆ. ಅನಿಲ್ ಹೇಗೋ ಸುಧಾರಿಸ್ಕೊಂಡು ಓಡಿ ಹೋಗೋಕ್ಕೆ ಶುರು ಮಾಡ್ತಾನೆ. ಮತ್ತೆ ಫಾರೆಸ್ಟ್ ಆಫೀಸನ್ನು ತಲುಪ್ತಾನೆ. ಆ ಆಫೀಸಲ್ಲಿ ಎಲ್ಲರೂ ಇರ್ತಾರೆ. ಅಲ್ಲಿ ಕೂತು ಎಲ್ಲರಿಗೂ ವಿವರಿಸ್ತಾನೆ ಏನೇನು ನಡೀತು ಅಂತ. ನಂತರ ಒಂದು ಅರ್ಧ ಗಂಟೆ ನಂತರ ಅನಿಲ್ಗೆ ಯಾಕೋ ಎದೆನೋವು ಶುರುವಾಗುತ್ತೆ. ಅನಿಲ್ ಗೊತ್ತಿಲ್ಲದೆ ಆ ದೇವಕಣಿಗಿಲೆ ಮರದ ಮುಳ್ಳನ್ನು ಚುಚ್ಕೊಂಡಿದ್ದ. ಅದೊಂದು ರೀತಿಯ ಸ್ಲೋ ಪಾಯ್ಸನ್. ನಿಧಾನಕ್ಕೆ ಆತನ ಕಿವಿ ಮತ್ತು ಮೂಗುಗಳಲ್ಲಿ ರಕ್ತ ಬಂತು. ಆತನ ಉಸಿರು ನಿಂತು ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು.